ನಮಸ್ಕಾರ ದೇವರು, ನಾನು ನಿಮ್ಮ ಪ್ರೀತಿಯ ಡೇರಿನ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಕೆಲವೊಂದು ಪಾಲಿಸಿಗಳನ್ನ ಟೆಸ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಅದರಲ್ಲಿ ರೆಸ್ಟೋರೆಂಟ್ ಹೋಗಿ ಪ್ಲೇಟ್ ನ ಹೊಡೆದಾಕ್ಬೇಕು, ಫ್ರೀಯಾಗಿ ಊಟನ ತಿನ್ಬೇಕು, ಹೋಟ್ಲಲ್ಲಿ ಊಟ ಮಾಡಿ ಬಿಲ್ ನ ಪೇ ಮಾಡಬಾರ್ದು, ಹಾಗೆ ಫ್ರೀಯಾಗಿ ಐಸ್ ಕ್ರೀಮ್ ಕೂಡ ತಿನ್ಬೇಕು, ಊಬರ್ ಅಲ್ಲಿ ಪೆಟ್ಸ್ ನ ಕರ್ಕೊಂಡು ಹೋಗ್ಬೇಕು, ಮತ್ತೆ ಸ್ಟಾರ್ ಬಾಕ್ಸ್ ಅಲ್ಲಿ ಅನ್ಲಿಮಿಟೆಡ್ ಕಾಫಿನ ಕುಡಿಬೇಕು. ಈ ವಿಡಿಯೋ ನನ್ನ ಕೈ ಮಾಡಕ್ಕಾಗುತ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ಪಾಲಿಸಿ ಪ್ರಕಾರ ಯು ಬ್ರೇಕ್ ಇಟ್ ಯು ಪೇ ಫಾರ್ ಇಟ್. ಅಂದ್ರೆ 5 ಸ್ಟಾರ್ ರೆಸ್ಟೋರೆಂಟ್ ನೀವು ಏನಾದ್ರು ಪ್ಲೇಟ್ ನ ಬ್ರೇಕ್ ಮಾಡಿದ್ರೆ ಅದಕ್ಕೆ ನೀವು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ನಾವು ಹೋಟ್ಲಿದೆ ಅಲ್ಲಿಗೆ ಹೋಗೋದು. ಗೈಸ್ 5 ಸ್ಟಾರ್ ಹೋಟೆಲ್ ಬಂದಿದ್ದೀವಿ. ಸೊ ಫುಲ್ ನನ್ನ ಕೈ ಫುಲ್ ಬೆವರ್ತೈತೆ. ಸೊ ಇವಾಗ ನಾವು ಪ್ಲೇಟ್ ಹೊಡೆದಾಕ್ಬೇಕು ಅಂದ್ರೆ ಫಸ್ಟ್ ನಾವು ಏನಾದ್ರು ಆರ್ಡರ್ ಮಾಡಬೇಕು. ಏನ್ ಆರ್ಡರ್ ಮಾಡೋದು ಮಗ? ಹೇಳಿದಂತೂ ಯಾವ್ದು ಕೊಡ್ಸಲ್ಲ. Emotional damage. ಪಿಜ್ಜಾನಾದ್ರು ಏನು? ಓಕೆ, ಇವಾಗ ಪಿಜ್ಜಾ ಆರ್ಡರ್ ಮಾಡ್ತಾ ಇದೀವಿ. ಸೊ A few moments later. Nice. ಗೈಸ್ ಇವಾಗ ನಾವು ಪಿಜ್ಜಾ ತಿಂದಾಯಿತು. ದರ್ಶನ್ ಪ್ಲೇಟ್ ಹೊಡೆದಾಗ ರೆಡಿನಾ? ನಮಗೂ ಮನಸ್ಸಲ್ಲ. ಸೊ ಯಾರು ವ್ಲಾಗ್ ಯಾರು ಮಾಡ್ತಾರೆ ಒಂದು ದಿವಸ ನನಗಂತೂ ಇಲ್ಲಿ ಭಯ ಐತೈತೆ. ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ರೆಸ್ಟೋರೆಂಟ್ ತುಂಬ ಜನ ಇದ್ದಾರೆ. ಸೊ ಎಲ್ಲ ನನ್ನ ಇನ್ನು ಸೊ ಈಗ ಪೊಸಿಷನ್ ತೆಗೆದುಕೊಂಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಒಂದು ಅಂದಾನಿ ಹೇಳಿದ್ದಾನೆ ಅವ್ನು ರಿಸ್ಕ್ ತಗೋತಾನೆ ಅಂತ. ಸೊ ಈಗ ಡಿಸ್ಕಸ್ ಮಾಡ್ತವ್ರೆ ಇಲ್ಲಿ ದುಡ್ಡು ಶಿಕ್ಷೆ ಕೊಡಬೇಕಾ ಅಥವಾ ಏನು ಅಂತ. ಮ್ಯಾನೇಜರು ಮೋಸ್ಟ್ಲಿ ಮರಣದಂಡನೆ ಅನಿಸುತ್ತೆ. ಈ ನಮ್ಮ ಮಗ ಮಾಡಿರೋದು ಹೋದ್ನೆಗೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಗೈಸ್ ಪ್ಲೇಟ್ಗೆ ಚಾರ್ಜ್ ಮಾಡಿದ್ರೆ ಇಲ್ವಾ ಮಗ? ಚಾರ್ಜ್ ಮಾಡಿದ್ರೆ ಐ ಥಿಂಕ್ ಹೋಗುವಾಗ ಕೇಳಬಹುದು ಅನ್ಸುತ್ತೆ. ಬಟ್ ಈ ಬಿಲ್ಲಲ್ಲಿ ಚಾರ್ಜ್ ಮಾಡಿರಲ್ಲ. ಬಿಕಾಸ್ ಯಾವುದೇ ಇನ್ವಾಯ್ಸ್ ಕೊಟ್ಟರು ಪ್ಲೇಟ್ ಅಂತ ಕೊಡಲ್ಲ. ಇವನು ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಈ ಬಿಲ್ಲಲ್ಲಿ ನಾವೇನ್ ತಿನ್ನೋಕೆ ಅದಕ್ಕೆ ಮಾತ್ರ ಬಿಲ್ ಹಾಕಿರ್ತಾರೆ. ಇವಾಗ ಪ್ಲೇಟ್ಗೆ ಚಾರ್ಜ್ ಮಾಡ್ತಾರ ಇಲ್ವಾ ಅಂತ ಗೆಸ್ ಮಾಡಿ ಬೇಗ. ಗೈಸ್ ಚಾರ್ಜ್ ಮಾಡಿಲ್ಲ. ಈ ಪಾಲಿಸಿ ವರ್ಕ್ ಆಗಲ್ಲ ಗೈಸ್, ಸಮ್ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ. ಸೊ ಅದಕ್ಕೆ ನಾನು ಇವಾಗ 450 ರೂಪೀಸ್ ಬಿಲ್ ಆಗಿದೆ. ಸೊ 100 ರೂಪೀಸ್ ಟಿಪ್ ಕೊಡ್ತಾ ಇದ್ದೀನಿ. ಗೈಸ್ ನಾವು ಇವಾಗ ಇನ್ನೊಂದು ಪಾಲಿಸಿನ ಚೆಕ್ ಮಾಡಕ್ ಹೋಗ್ತಾ ಇದೀವಿ. ಸೊ ನಾವು ಹೋಟ್ಲಲ್ಲಿ ಬಿಲ್ ಮಾಡ್ಬಿಟ್ಟು ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದಾಗ ಕೆಲಸ ಮಾಡಿಸ್ತಾರ ಇವ ಅಂತ ಚೆಕ್ ಮಾಡೋದಕ್ಕೆ. 5 ಬಟರ್ ಕುಲ್ಚಾ, 1 ಎಗ್ ಕೀಮಾ, 1 ಚಿಕನ್ ಬಿರಿಯಾನಿ. ಏನ್ ಬೇಕಾ? ಎಣ್ಣೆ ಬೇಕಾ? ಗೈಸ್ ಇವಾಗ ನಾವು ಆರ್ಡ್ರ್ ಮಾಡಿದ್ದೀವಿ. ಸೊ ಹೊಟ್ಟೆ ತುಂಬ ತಿನ್ಕೊಂಡು ಲಾಸ್ಟಲ್ಲಿ ಸರ್ ನಮ್ಮ ಹತ್ರ ದುಡ್ಡು ಇಲ್ಲ, ಕೆಲಸ ಮಾಡ್ತೀವಿ ಅಂತ ಹೇಳಲ್ಲ. ಏನು ಮಾಡ್ತಾರೆ ನೋಡೋಣ. ಏನು ಮಾಡ್ತಾರೆ ಬ್ರೋ? ಏನು ಮಾಡ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಇನ್ನ ಇಟ್ಕೊತಾರೆ ಅನ್ಸುತ್ತೆ. ನಿಮ್ಮನ್ನ ನೀವು ತಿಂದಿರಲ್ಲ? ಈಗ ನೀವಲ್ಲ ವಾಟಿ ಅಂತ ನಂಗೆ ಐಫೋನ್ ಈ ಚೈನ್ ಇಲ್ಲ ಚೈನ್ ಕೊಡಲ್ಲ, ಒಬ್ಬರೇ ಕೊಡ್ತೀನಿ. ಕುಡಿ ಅವರು ಕೊಡ್ತೀನಿ ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬ್ರೋ
ಬ್ರೋ ಆ್ಯಕ್ಚುಲಿ ಊಟ ತುಂಬಾ ಚೆನ್ನಾಗಿತ್ತು, ಆದರೆ ನಮ್ಮ ಹತ್ರ ದುಡ್ಡಿಲ್ಲ ಬ್ರೋ. ದುಡ್ಡಿಲ್ಲ ಅಂತ ಹೆಂಗಿದ್ರು ವೇಟ್ಗಳು ಕಮ್ಮಿ ಇದ್ದಾರೆ. ಅಂದರೆ ನಾವು ಇವಾಗ ಕೆಲಸ ಮಾಡ್ಬೋದಾ? ಮಾಡ್ಬೋದು, ನಾಳೆಯಿಂದನಾ? ಓಕೆ ಗೈಸ್, ಇದು ವರ್ಕ್ ಆಗುತ್ತೆ ಗೈಸ್. ಇವಾಗ ಇನ್ನೊಂದು ಪಾಲಿಸಿನ ಚೆಕ್ ಮಾಡಕ್ ಹೋಗ್ತಿದ್ದೀವಿ. ಬಾಸ್ಕಿನ್ ರಾಬಿನ್ಸ್ ಅಲ್ಲಿ ಇದ್ದೀವಿ ಗೈಸ್. ಬಾಸ್ಕಿನ್ ರಾಬಿನ್ಸ್ ಅಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಫ್ರೀ ಸ್ಯಾಂಪಲ್ ಸಿಗುತ್ತೆ. ಬನ್ನಿ ಇವಾಗ ಎಷ್ಟು ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಚೆಕ್ ಮಾಡೋದ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಕೆಲವೊಬ್ರು ಮಾತಾಡೋಕೆ ಇಷ್ಟಪಡಲ್ಲ. ಗೈಸ್ ಇವಾಗ ಕೋಳಿನ ಪರ್ಚೇಸ್ ಮಾಡ್ತಾ ಇದೀವಿ ಗೈಸ್. ಇವಾಗ ಕೋಳಿ ತಗೊಂಡಿದೀವಿ. ಯಾವ್ದು ಬೇಕು, ಯಾವ ಸೆಲೆಕ್ಟ್ ಮಾಡ್ಲಿ? ಗೈಸ್ ನೋಡಿ ಇವಾಗ ಫೈನಲ್ ಆಗಿ ಕೋಳಿ ತಗೊಂಡಿದೀವಿ. ಸೊ ಕೋಳಿನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಇವಾಗ ನಾವು. ಅದ್ರ ಜೊತೆ ಸ್ವಲ್ಪ ಮೊಟ್ಟೆ ಇಡು. ಆಯ್ತು, ಇದ್ರ ಜೊತೆ ಮೊಟ್ಟೆ ನಾನ್ ಇಡಿಸ್ತೀನಿ, ಮೊಟ್ಟೆ ಇದು ಇಡುತ್ತೆ. ಮಾಡ್ತಾ ಇದ್ದೇನೆ. ಗೈಸ್ ಇವಾಗ ಆರ್ಡರ್ ಮಾಡಿದೀನಿ, ಕನ್ಫರ್ಮ್ ಆಗಿಲ್ಲ ಇನ್ನ. ಗೈಸ್ ಇವಾಗ ಬಂದಿದೆ ಕ್ಯಾಬ್, ಬನ್ನಿ ಕ್ಯಾಬಲ್ಲಿ ಕರ್ಕೊಂಡು ಹೋಗಲ್ಲ ಕೋಳಿನ. ಗೈಸ್ ಇವಾಗ ಪೆಟ್ ಫ್ರೆಂಡ್ಲಿನ ಕರ್ಕೊಂಡು ಹೋಗ್ತಿದೀವಿ ಕ್ಯಾಬ್ ಅಲ್ಲಿ. ಸೊ ಗರ್ಲ್ ಫ್ರೆಂಡ್ ಅಂತೂ ನಮ್ಗೆ ಕರ್ಕೊಂಡು ಹೋಗೋ ಪುಣ್ಯ ಇಲ್ಲ. ಅಟ್ಲೀಸ್ಟ್ ಈ ಕೋಳಿ ಮರಿಯನ್ನಾದ್ರು ಕರ್ಕೊಂಡು ಹೋಗ್ತಾ ಇದೀನಿ ಸಿಟಿ ರೋಡ್ಸ್ಕೊ ಬರಕ್ಕೆ. ನೋಡಮ್ಮ ಚಿನಿ, ದರ್ಶನ್ ಮದ್ವೆ ಐತಿಯಾ? ನೋಡಿ ಊಬರ್ ಎಷ್ಟು ಪೆಟ್ ಫ್ರೆಂಡ್ಲಿ, ಕೋಳಿನೂ ಕೂಡ ಅಲೌ ಮಾಡ್ತಾರೆ. ನೆಕ್ಸ್ಟ್ ನೀವೇನಾದ್ರೂ ಮನೆಯಲ್ಲಿ
ಕೋಳಿ ಏನಾದ್ರು ಬೇಕು ಅಂದ್ರೆ ಕ್ಯಾಬ್ ಅಲ್ಲಿ ಆರ್ಡರ್ ಮಾಡ್ಬಿಡಿ ಗೈಸ್. ಗೈಸ್ ಈ ಕೋಳಿ ಮರಿಯನ್ನ ಕ್ಯಾಬ್ ಅಲ್ಲಿ ಕರ್ಕೊಂಡ್ ಬಂದಿರೋದಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಶೇರ್ನು ಮಾಡಿ ಹಾಗೆ. ಬ್ರೋ ಯಾರಾದ್ರೂ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು ಇಲ್ಲ ಪೆಟ್ ಕರ್ಕೊಂಡ್ ಬಂದಿದ್ದೀರಾ ಸರ್ವಿಸ್ ಅಲ್ಲಿ? ಯಾರು ಇಲ್ವಾ ಗೈಸ್? ನೋಡಿ ನಾವೇ ಫಸ್ಟ್. ಕುಚ್ಬೋಲಿ ಮಗ ಇವನೇನೆ. ಏನಾದ್ರು ಕಕ್ಕ ಮಾಡ್ಕೊಬಿಡ್ತೇನ್ ಭಯ. ಸರಿ ಗೈಸ್, ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಕೂಡ ನಮ್ಗೆ ಈ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇವನ್ ಗಂಟೆ ಬಟನ್ ಒತ್ತದ್ ಮರಿಬೇಡಿ. ಬ್ರೋ ಇದು ಮಾತಾಡೋದು ಮಾಡಿ. ಬ್ರೋ ನಿಮ್ ಹೆಸರೇನು ಬ್ರೋ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ರೈಡ್ ಹೆಂಗಿತ್ತು ಚಿನ್ನ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ರೈಡ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಪಾಲಿಸಿನ ಚೆಕ್ ಮಾಡಕ್ ಹೋಗೋದ ಬನ್ನಿ ಇವಾಗ. ಮೇಡಮ್ ಆಕ್ಚುಲಿ ಸ್ಟಾರ್ ಬಕ್ಸ್ ಅಲ್ಲಿ ಲೈಕ್ ಒಂದು ಪಾಲಿಸಿ ಇದೆ. ಲೈಕ್ ಐಸಿಪ್ ಕಾಫಿ ಮಾಮೂಲಿ ಹಾರ್ಡ್ ಕಾಫಿ ತಗೊಂಡ್ರೆ ಲೈಕ್ ಅನ್ಲಿಮಿಟೆಡ್ ರೀಫಿಲ್ ಮಾಡ್ಕೊಡ್ತೀರಾ ಇಲ್ವಾ? ಓಕೆ ಥ್ಯಾಂಕ್ಸ್. ಗೈಸ್ ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿನ ರೀಫಿಲ್ ಮಾಡ್ಕೊಡಲ್ಲ. ಈ ಪಾಲಿಸಿ ವರ್ಕ್ ಆಗಲ್ಲ ಗೈಸ್. ಸೊ ನಾವು ಕೊಟ್ಟಿರೋ ಅಮೌಂಟ್ ಗೆ ವರ್ತ್ ಆಗ್ಬೇಕು ಅಂದ್ರೆ ಇಲ್ಲಿ ಏನಾರ ದೋಚ್ಕೊಂಡ್ಬೇಕು. ಸೊ ಲೈಕ್ ಒಂದೇ ಆಪ್ಷನ್ ಇರೋದು, ಅಲ್ಲಿ ಶುಗರ್ ಪ್ಯಾಕೆಟ್ ಇದೆ, ಗ್ಯಾಜರಿ ಪ್ಯಾಕೆಟ್ ಇದೆ, ಸ್ಟಿಕ್ಸ್ ಇದೆ. ಅದನ್ನ ಮನೆಗೆ ತಗೊಂಡೋಗಿ ಮನೆಯಲ್ಲಿ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿಬೇಕು. ಸೊ ಬನ್ನಿ ಇವಾಗ ಎತ್ಕೊಂಡ್ ಬರೋದ. ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು.